ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ನೋಡೋರಿಗೆ ಆ ಫೀಲ್ ಬರೋ ಹಾಗಿರ್ಲಿ, ರೋಮಿಯೋ ಜೂಲಿಯೆಟ್ನ ನೋಡ್ದಂತ ಫೀಲ್ ಕೊಡ್ಲಿ ಎಂದ ತ್ರಿಶೂಲ್. ತ್ರಿಶೂಲ್ ಏನ್ ಹೇಳ್ತಾ ಇದ್ದೀರಾ ನೀವು ಎಂದು ಶ್ರೇಯಾ ಬಾಯಿ ತೆರೆಯುವ ವೇಳೆಗೆ ತಲೆನೋವಿದೆ ಟೀಚರ್ ಎಂದ. ಹಾ, ಬೆಳಿಗ್ಗೆಯಿಂದ ಇಲ್ಲಿ ಸ್ಟಡಿ ಮಾಡ್ತಾ ತಲೆನೋವು ಶುರುವಾಗಿದೆ, ಅದಕ್ಕೆ ನಾನು ಎಂದು ಅಟೆಂಡರ್ಗೆ ಕಾಫಿ ತರೋಕೆ ಹೇಳ್ದೆ ಎಂದು ಮುಂದೆ ಹೇಳುವ ಮುನ್ನವೇ ಹಾಯ್ ಶ್ರೇಯಾ ಮೇಡಮ್ ಎನ್ನುತ್ತಾ ಬಂದ್ಬಿಟ್ಟಿದ್ದ ನಂದೀಶ್. ಅವನತ್ತ ನೋಡ್ದವಳು ನಂದೀಶ್ ಎಂದಳು. ಅವಳ ಬಾಯಿಂದ ನಂದೀಶ್ ಎನ್ನುವ ಹೆಸರು ಕೇಳಿ ತ್ರಿಶೂಲ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅದಲ್ಲದೆ ನಂದೀಶ್ ಕೈಯಲ್ಲಿ 2 ಕಪ್ ಕಾಫಿ ಇತ್ತು. ಅದನ್ನ ನೋಡ್ದವನ್ಗೆ ಸಿಕ್ಕಾಪಟ್ಟೆ ಮುನಿಸಾಯ್ತು. ಹತ್ರ ಬರ್ತಾ ಗುಡ್ ಈವ್ನಿಂಗ್ ಸರ್ ಎಂದು ತ್ರಿಶೂಲ್ಗೆ ವಿಶ್ ಮಾಡಿ ಕಾಫಿ ಕೊಡಲು ಮುಂದೆ ಕೈ ತಂದ. ಆದರೆ ತ್ರಿಶೂಲ್ ಕಾಫಿ ಕುಡಿಯದೆ ನಂಗ್ ಬೇಡ, ಶ್ರೇಯಾ ಟೀಚರಿಗೆ ಕೊಡಿ ಎಂದು ಶ್ರೇಯಾ ಕಡೆ ತುರುಗುಟ್ಟಿ ನನಗೆ ಇನ್ನ 1 hour ಅಲ್ಲಿ ಕಂಪ್ಲೀಟ್ ಲಿಸ್ಟ್ ಬೇಕು ಎಂದ. ಮೊದಲೇ ನಂದೀಶ್ ಜೊತೆಗೆ ಮಾತಾಡ್ತಾ ನಿಲ್ತಾಳೆ ಅನ್ನೋ ಸಿಟ್ಟಿದೆ ಅಲ್ವಾ, ಅದಕ್ಕೆ ಅಲ್ಲಿಂದ ಓಡಿಸೋ ಪ್ಲಾನ್. ಆದ್ರೆ ಲಿಸ್ಟ್ ನೀವು ನಾಳೆ ಕೊಡಿ ಅಂದಿದ್ರಿ ತ್ರಿಶೂಲ್ ಎಂದು ಆಕೆ ಹೇಳುವ ಮುನ್ನವೇ ಹೇಳಿದ್ದೆ. ಏನಿವಾಗ ತಮ್ಮ ಮೀಟಿಂಗ್ ನ ಕಡಿಮೆ ಮಾಡ್ಬೇಕು ಅಂತ ಚಿಂತೆನಾ? ಈಗ ಹೇಳ್ತಾ ಇದ್ದೀನಿ, ಹೋಗಿ ಲಿಸ್ಟ್ ತಗೊಂಡು ಇನ್ನು 1 ಗಂಟೆಯಲ್ಲಿ ನನ್ನ ಕ್ಯಾಬಿನ್ ನಲ್ಲಿ ಇರಬೇಕು ನೀವು, ಇಲ್ಲ ಅಂದ್ರೆ ವೆರಿ ನೆಕ್ಸ್ಟ್ ಸೆಕೆಂಡ್ ನನ್ನ ತಲೆಗೆ ಏನ್ ಬಂದ್ರೆ ಅದು ಮಾಡ್ತೀನಿ ಎಂದು ಎಚ್ಚರಿಕೆ ಕೊಟ್ಟು ನಂದೀಶ್ ಕಡೆಗೂ ಕೆಂಗಣ್ಣು ಬೀರಿ ಹೋದ. ಅವನ ವಿಚಿತ್ರ ವರ್ತನೆ ನೋಡಿ ಹೆದರಿದ ಶ್ರೇಯಾ ಇವ್ರಿಗೇನಾಯ್ತು ಎನ್ಕೊಳ್ಳುವಾಗ, ಶ್ರೇಯಾ ಮೇಡಮ್ ಸರ್ ಯಾಕೆ ಕೋಪದಲ್ಲಿದ್ದಾರೆ? ನಿಮ್ಗೆ ಮತ್ತೆ ಅವ್ರಿಗೆ ಅಂತ ಕಾಫಿ ಆರ್ಡರ್ ಕೊಟ್ಟಿದ್ರಂತೆ. ಕೆಲ್ಸದವನು ಸ್ವಲ್ಪ ಬ್ಯುಸಿ ಇದ್ದ, ಅದಕ್ಕೆ ನಾನ್ ತಂದೆ. ಆದ್ರೆ ಕಾಫಿ ಬೇಡ ಅಂದ್ರು, ನಿಮಗ್ ಕೊಡು ಅಂದ್ರು, ಕೋಪದಲ್ಲಿ ಹೋದ್ರು, ಏನಾಯ್ತು ಎಂದು ಏನೋ ಗೊತ್ತಿಲ್ಲದ ಹಾಗೆ ಕೇಳಿದ. ನನ್ಗಾಗಿ ಕಾಫಿ ಆರ್ಡರ್ ಮಾಡಿದ್ರಾ ಎಂದಳು. ಎಸ್ ಎಂದ. ನಂಗ್ ಬೇಡ, ಕೆಲ್ಸ ಇದೆ ಎಂದು ಲಿಸ್ಟ್ ರೆಡಿ ಮಾಡಲು ಹೋಗ್ಬೇಕು ಶ್ರೇಯಾ ಮೇಡಮ್, ಆ ರೀತಿ ಪ್ಲೀಸ್ ಹೇಳ್ಬಿಡಿ ಎಂದವನು ಕಾಫಿನ ಟೇಬಲ್ ಮೇಲಿಟ್ಟು ಅವಳ ಕೈ ಹಿಡಿದಿದ್ದ ನಂದೀಶ್. ಬಾಗ್ಲ ಬಳಿ ಹೋಗ್ತಾ ತ್ರಿಶೂಲ್ ಅನುಮಾನದಿಂದ ಹಿಂದೆ ತಿರುಗಿ ನೋಡಿ ನಂದೀಶ್ ಶ್ರೇಯಾ ಕೈ ಹಿಡ್ದಿರೋದು ನೋಡಿ ಮತ್ತಷ್ಟು ಉರಿದ. ನಂದೀಶ್ ಎಂದು ಕೈ ಬಿಡಿಸ್ಕೊಂಡ್ಲು. ಸಾರಿ, ಕಾಫಿ ಕುಡೀರಿ ಪ್ಲೀಸ್, ಆಮೇಲೆ ಸರ್ ವಾಪಸ್ ಆಗಿ ನನಗ್ ಬೈತಾರೆ ಯಾಕೆ ಶ್ರೇಯಾ ಟೀಚರ್ಗೆ ಕಾಫಿ ಕೊಟ್ಟಿಲ್ಲ ಅಂತ ಎಂದು ಮುಗ್ಧ ನೋಟ ಬೀರಿ ಹೇಳಿದ. ಮೊದ್ಲೇ ತ್ರಿಶೂಲ್ ಉರ್ಸಿಂಗ, ಈ ರೀತಿ ಮಾಡಿದ್ರು ಮಾಡ್ತಾನೆ ಅನ್ಕೊಂಡವಳು ಕಾಫಿ ಕುಡಿದ್ಲು. ಅಲ್ಲೇನ್ ಮಾತಾಯ್ತು ಅಂತ ತಿಳಿಯದೆ ಅದನ್ನ ನೋಡಿದ ತ್ರಿಶೂಲ್ ಮುಷ್ಟಿ ಬಿಗಿದು ಅಲ್ಲಿಂದ ಹೋದ. ಸಂಗೀತಾಳ ಜೊತೆಗೆ ಮೌಲ್ಯ ಒಂದ್ ಮಾಲಿಗೆ ಬಂದ್ಲು. ಅಲ್ಲಿ ಜ್ಯೂಸ್ ಶಾಪ್ ಮುಂದೆ ಕೂತು, ಸಂಗೀತ ನಾನಿನ್ನ ಏನೋ ಕೇಳ್ತೀನಿ, ಸುಳ್ಳು ಹೇಳಲ್ಲ ಅಲ್ವಾ ಎಂದು ಕೇಳಿದ್ಲು. ಯಾಕೋ ಸಂಗೀತಾಗೆ ಗಾಬರಿ ಆಯ್ತು. ಅಂತ ವಿಚಾರ ಏನಪ್ಪಾ ಅಂತ. ಇಲ್ಲ ಹೇಳಿ ಸಿಸ್ ಎಂದಳು. ದೀರ್ಘ ಉಸಿರು ಹೊರದಬ್ಬಿ ಕುರ್ಚಿನ ಟೇಬಲ್ ಮುಂದೆ ಹೇಳ್ಕೊಂಡ್ ಕೂತು, ಸಂಗೀತ ಈ ಹಿಂದೆ ಸೂರ್ಯ ಅನ್ನೋ ವ್ಯಕ್ತಿನ ವೃಷಭ್ ಹೊರಗಾಕಿದ್ದ, ನಿಂಗೆ ಗೊತ್ತಾ ಎಂದಳು. ಅದಕ್ಕೂ ಸಂಗೀತ ಮೊಗ ಹಾಗೆ ಬಾಡ್ತು. ನಿನ್ನೆ ಸಂಗೀತ ಗೊತ್ತಾ ಎಂದಳು. ಇಲ್ಲ ಸಿಸ್ ಎಂದಿತ್ತು ಹುಡುಗಿ. ಗೊತ್ತಿದ್ರೆ ಯಾಕೆ ಪ್ಲೀಸ್ ಹೇಳ್ತೀಯಾ, ಈಗ ನನ್ನ ಬದುಕು ಅದರ ಮೇಲಿದೆ ಎಂದಾಗ ಆ ಹುಡುಗಿಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಸಿಸ್ ಎಂದಳು. ನನ್ ಋಷಿ ನನ್ನ ಬಿಡೋ ಎಲ್ಲ ಲಕ್ಷಣ ಇದೆ. ಈಗ ಅವ್ರ ಮನೆ ಮರ್ಯಾದೆ ಉಳಿಸಿದ್ರೆ ನಂಗೆ ಉಳಿಗಾಲ. ಅದಕ್ಕೆ ಈ ಸಣ್ಣ ವಿಚಾರ ಗೊತ್ತಾಗ್ಬೇಕು, ಪ್ಲೀಸ್ ಹೇಳು, ಬೇಕಿದ್ರೆ ಕೈ ಮುಗಿದೀನಿ ಎಂದು ಕೈ ಮುಗಿಯುವಾಗ್ಲೇ ಅವನು ನಮ್ಮ ಹೋಟೆಲ್ನಲ್ಲಿ ಮೀಟಿಂಗ್ಸ್ ಅಟೆಂಡ್ ಮಾಡೋಕ್ ಬರ್ತಿದ್ದ. ಯಾವಾಗ್ಲೇ ಬಂದ್ರು ನೈಟ್ ಸ್ಟೇ ಆಗ್ತಿದ್ದ. ಅವತ್ ರಾತ್ರಿ ನಂಗೆ ನೈಟ್ ಶಿಫ್ಟ್ ಇತ್ತು. ನನಗೆ ನೈಟ್ನಲ್ಲಿ ರಿಸೆಪ್ಷನಿಸ್ಟ್ ಇಂದ ಕಾಲ್ ಬಂತು. ರೂಮ್ 302ನಲ್ಲಿ ಗೆಸ್ಟ್ಗೆ ಹುಷಾರಿಲ್ಲ, ಅವ್ರಿಗೆ ಮೆಡಿಸಿನ್ಸ್ ಆರ್ಡರ್ ಬಂದಿದೆ, ಹೋಗಿ ಕೊಟ್ಟು ಬನ್ನಿ ಅಂತ. ನಾನೇ ಹೋಗಿದ್ದೆ. ಸೂರ್ಯ ಅದೇ ರೂಮಲ್ಲಿದ್ರು. ಕೊಟ್ಟು ಹೋಗ್ಬೇಕಿತ್ತು. ನನಗೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಡ್ತೀರಾ ಅಂದ. ಒಪ್ಪಿ ಕೊಟ್ಟೆ. ಬಾತ್ರೂಮ್ ಶವರ್ನಲ್ಲಿ ಬಿಸಿ ನೀರು ಬರ್ತಿಲ್ಲ ಅಂತ ಹೇಳ್ದ. ಚೆಕ್ ಮಾಡೋಕ್ ಹೋದೆ. ಚೆಕ್ ಮಾಡಿ ಬಿಸಿ ನೀರು ಬರೋದು ಕನ್ಫರ್ಮ್ ಮಾಡಲು ಈಚೆ ಬಂದೆ. ಆಗ ಲ್ಯಾಪ್ಟಾಪ್ನಲ್ಲಿ ಒಂದು ವಿಡಿಯೋ ಹಾಕಿ ನೋಡ್ತಿದ್ದ. ನನಗೆ ಮುಜುಗರ ಅನ್ನಿಸ್ತು. ಇನ್ನೇನು ಹೋಗ್ಬೇಕು, ನಿನ್ನ ಬಲ ತೊಡೆ ಮೇಲಿರೋ ಬ್ಲ್ಯಾಕ್ ಮೋಲ್ ಚೆನ್ನಾಗಿದೆ ಎಂದ. ತಕ್ಷಣ ವಿಡಿಯೋ ನಂದೇನಾ ಎನ್ಸಿ ಓಡ್ ಬಂದು ನೋಡ್ದೆ. ಅದು ನನ್ನ ಡ್ರೆಸ್ ಚೇಂಜ್ ಮಾಡೋ ವಿಡಿಯೋ ಆಗಿತ್ತು. ಅಳುತ್ತಾ ಕುಸಿದ್ಬಿಟ್ಟೆ ಎಂದು ಸಂಗೀತ ಹೇಳುವಾಗ ಮೌಲ್ಯಗೆ ಹೃದಯಾಘಾತ ಆಗೋ ಹಾಗೆ ಭಾಸವಾಗಿತ್ತು. ಈ ಸೂರ್ಯ ಇಷ್ಟು ನೀಚನ ಅನ್ಸಿ ರೇಗಾಡ್ದೆ, ಕಿರ್ಚಾಡ್ದೆ. ಆದ್ರೆ ಅವನು ಈ ನೈಟ್ ನಂಗೆ ನೀನು ಬೇಕು, ಒಂದು ನೈಟ್ ಇರೋ ಈ ವಿಡಿಯೋ ನಿನ್ ಮುಂದೆ ಡಿಲೀಟ್ ಮಾಡ್ತೀನಿ, ಇಲ್ಲಾಂದ್ರೆ ನಾಳೆ ವೈರಲ್ ಮಾಡ್ತೀನಿ ಅಂದ ಎಂದು ಅಳುತ್ತಾ ಅಲ್ಲಿಂದ ಓಡ್ ಬಂದೆ. ನನ್ನ ಕಲೆಗ್ ಮುಂದೆ ಅಳುವಾಗ ಅವ್ರಿಗೂ ಹೀಗೆ ಆಯ್ತು ಅಂದ್ಲು. ಅಲ್ಲಿದ್ದ ಎಷ್ಟು ಹುಡುಗಿ ಜೊತೆಗೆ ಅವನು ಹೀಗೆ ಮಾಡಿದ್ದ. ಮತ್ತೆ ಅವರೆಲ್ಲ ಹೆದ್ರಿ ಅವನ ಜೊತೆಗೆ
ಎಂದವಳು ಮುಂದೆ ಹೇಳಲಾಗದೆ ಸಿಕ್ಕಾಪಟ್ಟೆ ಮುಜುಗರ ಪಟ್ಟಾಗ, ಮತ್ತೆ ನೀನ್ ಏನ್ ಮಾಡ್ದೆ ಸಂಗೀತ ಎಂದು ಅವಳ ಪಕ್ಕ ಬಂದು ಕೂತು ಕೇಳಿದ್ಲು ಮೌಲ್ಯ. ನಂಗೆ ವೃಷಭ್ ಸರ್ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಮುಚ್ಚು ಮರೆ ಇಲ್ದೆ ಅಣ್ಣನ ರೀತಿ ಭಾವಿಸಿ ಹೋಗಿ ಎಲ್ಲ ಹೇಳ್ದೆ. ಸರ್ ಯಾಕೆ ಏನು ಅಂತ ನಮ್ಮನ್ನು ಕೇಳ್ದೆ. ಹುಚ್ಚ ನಾಯಿಗೆ ಹೊಡೆದಂತೆ ಹೊಡೆದು ಈಚೆ ಹಾಕಿದ್ರು ಅವನನ್ನ. ನಮ್ಮ ಮೇಲೆ ಕೆಟ್ಟ ಹೆಸರು ಬರಬಾರ್ದು ಅಂತ ಆಫೀಸ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಲೀಕ್ ಮಾಡಿದಾನೆ ಅಂತ ಸ್ಟೇಟ್ಮೆಂಟ್ ಕೊಟ್ರು ಎಂದು ಅವಳಿಗೆ ಗೊತ್ತಿದ್ದ ಎಲ್ಲ ವಿಚಾರ ಹೇಳಿದ್ಲು ಹುಡುಗಿ. ಸಂಗೀತ ಮನಸ್ಸಿಂದ ಬಿಕ್ಕಿ ಅಳುದು ನೋಡಿ ಯಾಕಾದ್ರೂ ಕೇಳಿದ್ನೋ ತನಿಸಿತು ಮೌಲ್ಯಗೆ. ಋಷಭ್ ಸರ್ ಅಲ್ಲಿಂದ ಆಚೆಗೆ ಹುಡುಗಿರ್ ಸೇಫ್ಟಿಗೆ ನೈಟ್ ಶಿಫ್ಟ್ ತೆಗೆದ್ಬಿಟ್ರು. ಪ್ರತಿ ರೂಮ್ ಬಳಿ CC ಕ್ಯಾಮ್ರಾ ಅಳವಡಿಸಿ ಯಾವುದೇ ರೂಮ್ ಸರ್ವಿಸ್ ಗರ್ಲ್ 15 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ರೂಮ್ ಸೇರಿದ್ರೆ ಅಲ್ಲಿಗೆ ಹೋಗಿ ಸ್ಕ್ವಾಡ್ ಹೋಗುವ ವ್ಯವಸ್ಥೆ ಮಾಡಿದ್ರು. ಎಮರ್ಜೆನ್ಸಿ ಇದ್ರೆ ಈ ರಿಮೋಟ್ ವಾಚ್ ಬಳಸಿ ಅಲರ್ಟ್ ಬಟನ್ ಮೂಲಕ ಸೆಕ್ಯೂರಿಟಿಗೆ ತಿಳಿಸೋ ವ್ಯವಸ್ಥೆ ಮಾಡಿದ್ರು. ನಂಗೀಗ ತುಂಬಾ ಸೇಫ್ ಅನ್ಸುತ್ತೆ ಸಿಸ್ ಎಂದವಳು. ಕಂಡೂರ ಹೆಣ್ಮಕ್ಳಿಗೆ ಇಷ್ಟು ಸೇಫ್ಟಿ ಕೊಡೋರು ನಿಮ್ಮನ್ನ ಎಷ್ಟು ಕೇರ್ ಮಾಡ್ತಾರೋ ಅಂತ ನಾವೇ ಮಾತಾಡ್ಕೊಳ್ತಾ ಇರ್ತೀವಿ. ನೀವು ತುಂಬಾ ಲಕ್ಕಿ. ಈ ಸೂರ್ಯ ವಿಚಾರವನ್ನ ಯಾರಿಗೂ ಹೇಳ್ಬಾರ್ದು ಅಂದಿದ್ರು. ನಿಮ್ ಲೈಫ್ ಸರಿ ಹೋಗೋಕೆ ಈ ವಿಚಾರ ಬೇಕು ಅಂದ್ರಲ್ವಾ, ಅದಕ್ಕೆ ಹೇಳ್ದೆ. ನೀವು ಋಷಭ್ ಸರ್ ಖುಷಿಯಾಗಿರ್ಬೇಕು ಸಿಸ್ ಎಂದು ಸಂಗೀತ ಹೇಳಿದಾಗ ಮೌಲ್ಯಗೆ ತಾನಿಂತ ದಡ್ಡಿ ಅಂತ ಗೊತ್ತಾಯ್ತು. ಥ್ಯಾಂಕ್ಸ್ ಸಂಗೀತ, ಆದ್ರೆ ಸಾರಿ ಕೂಡ, ಹಳೆ ವಿಚಾರ ಕೆದಕ್ತೆ ಎನ್ನಲು ಇಟ್ಸ್ ಓಕೆ ಸಿಸ್ ಎಂದು ನಗುವ ಸಂಗೀತ, ಸಿಸ್ ಲೇಟ್ ಆಯ್ತು ನಾನು ಹೊರಡುವೆ ಎಂದು ಅಲ್ಲಿಂದ ಹೋಗುವಾಗ, ಸಂಗೀತ ಈ ವಿಚಾರವನ್ನ ಎಂದು ಮೌಲ್ಯ ಮುಂದೆ ಹೇಳುವ ಮುಂಚೆಯೇ ಋಷಭ್ ಸರ್ಗೆ ಹೇಳಲ್ಲ ಬಿಡಿ ಎಂದು ಹೋದಳು ಸಂಗೀತ. ಆಕೆ ಹೋದ ನಂತರ ಈ ಇಡಿಯಟ್ ಎಂತ ನಾಟಕ ಮಾಡ್ತಿದ್ದಾನೆ. ಋಷಭ್ ಹೇಳಿದ್ದು ಸರಿನೇ. ಅವನು ಋಷಭ್ ಮೇಲಿನ ಸಿಟ್ಟಿಗೆ ಅಕ್ಕನನ್ನ ಬಳಸ್ಕೊಳ್ತಾ ಇರಬೇಕು. ಅಕ್ಕ ಇದರ ಬಲೆ ಬೀಳದ ಹಾಗೆ ನೋಡ್ಕೋಬೇಕು. ಈಗಲೇ ಹೋಗಿ ಅಕ್ಕನಿಗೆ ಆ ಸೂರ್ಯನಿಂದ ದೂರ ಇರಿ ಅಂತ ಹೇಳಬೇಕು ಎಂದುಕೊಂಡು ಅಲ್ಲಿಂದ ಹೊರಡ್ಲು. ಆದರೆ ವಿಭಾ ನಾಳೆ ಸಂಜೆಗಾಗಿ ಎದುರು ನೋಡ್ತಿದ್ದಾಳೆ. ಮುಂದೆ ಈಗ ಮೌಲ್ಯ ವಿಭಾನ ಕಾಪಾಡಿ ಋಷಿಗೆ ಹತ್ರ ಆಗ್ತಾಳ. ಅಲ್ಲಿ ತ್ರಿಶೂಲ್ ಶ್ರೇಯನ ದೂರ ಮಾಡೋದ್ರಲ್ಲಿ ರೀಚಾ ಪ್ಲಾನ್ ಸೈ ಅನ್ನಿಸ್ಕೊಳ್ಳುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅವರೇನಾದ್ರೂ ಈ ರೀತಿ ಕ್ಲೋಸ್ ಮೂವ್ ತೋರಿಸುದ್ರ ಟೀಚರ್ ಎಂದವನು ಅವಳ ಕೈ ಹಿಡಿದೆಳೆದುಕೊಂಡ ತಕ್ಷಣ ಗಾಬರಿಯಾದ ಶ್ರೇಯ ಬಿಡಿ ತ್ರಿಶೂಲ್ ಎನ್ನುವಾಗ, ಎಲ್ಲ ಈ ರೀತಿ ಕ್ಲೋಸ್ ಮೂವ್ ಮಾಡಿದ್ರ ಎನ್ನುತ್ತಾ ಅವಳ ಕೆನ್ನೆ ಸವರಿದ. ತ್ರಿಶೂಲ್ ನೀವ್ ಏನ್ ಮಾಡ್ತಾ ಇದ್ದೀರಾ ಎಂದು ಶ್ರೇಯ ದುರ್ಗುಟ್ಟಿದಳು. ಎಲ್ಲ ಈ ರೀತಿ ಕ್ಲೋಸ್ ಬಂದ್ರ ಎಂದು ಅವಳ ಬೆನ್ನಿಗಪ್ಪಿ ಮೃದುವಾದ ಕೆನ್ನೆಗೆ ಒರಟು ಕೆನ್ನೆ ಸೇರಿಸಿದ ತ್ರಿಶೂಲ್. ಮುಂದೆ ನೋಡೋಣ. ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡ್ತಿರುವಂಥ ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.